ರಾಜ್ಯದಲ್ಲಿ ಎಣ್ಣೆ ಸಿಗಲ್ವಾ? ಬಂದಾಗುತ್ತಾ ಬಾರ್ಗಳು? ಅಥವಾ ಅಕ್ರಮ ಮದ್ಯ ಮಾರಾಟಕ್ಕಾದರೂ ಬ್ರೇಕ್ ಹಾಕ್ತಾರಾ? ಕಿರಾಣಿ ಅಂಗಡಿಗಳಲ್ಲಿ ಎಣ್ಣೆ ಸಿಗ್ತಾ ಇದೆ ರೀ, ಇದ್ರ ಬಗ್ಗೆ ಪ್ರಶ್ನೆ ಮಾಡೋರು ಯಾರೂ ಇಲ್ವಾ? ಚರ್ಚೆ ಮಾಡ್ತಾ ಹೋಗೋಣ. ನನ್ನ ಜೊತೆ ಗೆಸ್ಟ್ಗಳು ಕೂಡ ಜಾಯ್ನ್ ಆಗಿದ್ದಾರೆ, ವೆಲ್ಕಮ್ ಮಾಡ್ಕೊಳ್ತೀನಿ. ಬಿಜೆಪಿ ವಕ್ತಾರರಾಗಿ ಚೀನಾರಾಮು ಇದ್ದಾರೆ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ತಮಗೆ. ಏನೋ JDS ವಕ್ತಾರರಾಗಿ ನಾಗೇಂದ್ರ ಪ್ರಸಾದ್ ಅವರಿದ್ದಾರೆ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಮದ್ಯದ ಅಂಗಡಿಯ ಮಾಲೀಕರು ಮಂಜೇಗೌಡ ನಮ್ಮ ಜೊತೆ ಇದ್ದಾರೆ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಾನು ಆರಂಭದಲ್ಲಿ ನಿಮಗೆ ಪ್ರಶ್ನೆ ಕೇಳ್ಬಿಡ್ತೀನಿ ಸರ್. ಏನು ಸರ್, ಈಗ ಬ್ಯಾನ್ ಗೀನ್ ಮಾಡಿದ್ರು ಅನ್ಕೊಳ್ಳಿ, ರಾಜ್ಯ ಹೆಂಗಿರುತ್ತೆ ಸರ್? ಮೇಡಮು, ಬ್ಯಾನ್ ಮಾಡಿದರೆ ಸರ್ಕಾರ ಈಗ ಆಲ್ರೆಡಿ ನೀವು ಆಂಧ್ರ ಮತ್ತು ಬೇರೆ ಎಲ್ಲ ನೋಡಿದ್ದೀರಾ. ಸರ್ಕಾರದಲ್ಲಿ ಏನಾರು ಬ್ಯಾನ್ ಮಾಡಿದರೆ ಬೇರೆ ಥರ ಕಳ್ಳುಬಟ್ಟಿ ಕುಡಿದು ಎಷ್ಟೋ ಜನ ಸಾಯ್ತಾರೆ. ಇದು ಬ್ಯಾನ್ ಮಾಡಿದರೆ ಅದಕ್ಕೆ ಲಿಮಿಟ್ ಅಂತ ಇರುತ್ತೆ, ಎಷ್ಟು ಕುಡಿಬೇಕು, ಎಷ್ಟು ಇದಾಗಬೇಕು ಅನ್ನೋದು ಒಂದು ಇರುತ್ತೆ. ಸರ್ಕಾರನ ಬ್ಯಾನ್ ಮಾಡಿ ಅಂತ ಅಂದರೆ ಯಾವ ಸರ್ಕಾರ? ಈಗ ನಾವು ಗಾಳಿ ಕುಡಿಬೇಕಾದ್ರೂ ಇವತ್ತು ತೊಂದರೆ ಇದೆ. ಈಗ ನಿಮಗೆ ಕಾಣಬೇಕು, ಈಗ ಡೆಲ್ಲಿ, ಈಗ ಹರಿಯಾಣ ಮತ್ತು ಛತ್ತೀಸ್ಗಢ ಈ ನೀರು ಕುಡಿತಲ್ಲ, ನಾವು ನೀರು ಕುಡಿಯೋ ಫಿಲ್ಟರ್ ಇಟ್ಕೊಂಡ್ರೆ ಅಲ್ಲಿ ಏರ್ ಫಿಲ್ಟರ್ ಇಟ್ಕೋಬೇಕಾಗ್ತದೆ ಗಾಳಿಗೆ ಕುಡಿಬೇಕಾದ್ರೆ. ಆ ಪರಿಸ್ಥಿತಿ ಇದೆ. ಅದನ್ನ ಈಗ ಎಣ್ಣೆ ಬ್ಯಾನ್ ಮಾಡಿ ಅದು ಮಾಡೋದಕ್ಕಿಂತ ಪರಿಸರ ಬಗ್ಗೆ ಇದ್ರ ಬಗ್ಗೆ ತಗೊಳ್ಳಿ. ಕುಡಿಯೋ ಬಗ್ಗೆ ಯಾರೂ ಬಂಧನ ಮಾಡಿ ಅವರ ವೈಯಕ್ತಿಕ, ಅದು ಯಾರು ಕುಡಿತಾರೋ ಯಾರು ಬಿಡ್ತಾರೋ ಅದು ವೈಯಕ್ತಿಕ. ಕುಡಿಯಂಗಿದ್ರೆ ಅವ್ರು ಕುಡಿಬೋದು, ಕುಡಿಲಿಲ್ಲ ಅಂದ್ರೆ ಬಿಡ್ಬೋದು. ಬ್ಯಾನ್ ಮಾಡೋದ್ರಲ್ಲೇನು ಮಾಡಿದಷ್ಟು ಜನ ಸಾಯ್ತಾರೆ ಹೊರತು ಇದರಿಂದ ಯಾವ್ದು ಅನುಕೂಲ ಆಗಲ್ಲ. ಏನ್ ನಾಗೇಂದ್ರ ಪ್ರಸಾದ್ ಸರ್, ನಿಮ್ಮ ಫಸ್ಟ್ ಓಪನಿಂಗ್ ಕಾಮೆಂಟ್ ನೋಡಿ. ಕರ್ನಾಟಕ ರಾಜ್ಯ ಸರ್ಕಾರ ಕಡು ಬಡವರು ಮತ್ತು ನಾವು ನೊಂದಂಥ ಜನಗಳ ಪರವಾಗಿದ್ದೀವಿ ಅಂತಕ್ಕಂಥದ್ದನ್ನು ಅನೇಕ ಸಂದರ್ಭಗಳಲ್ಲಿ ಹೇಳಿದ್ದಾರೆ. ಇವತ್ತು ಈ ರಾಜ್ಯ ಸರ್ಕಾರವನ್ನು ಸರಿಸುಮಾರು ಹೆಚ್ಚು ಕಮ್ಮಿ ಅವರು ಯಾವುದಾದ್ರೂ ಒಂದು ಒಳ್ಳೆಯ ಯೋಜನೆ ಕೊಟ್ಟು ಜನಗಳಿಗೆ ಒಂದು ಒಳ್ಳೆಯ ರೀತಿಯಲ್ಲಿ ಸರ್ಕಾರವನ್ನು ನಡೆಸಬೇಕು ಅಂತಕ್ಕಂಥದ್ದು ಯಾವುದೇ ಕಾರಣಕ್ಕೂ ಅವ್ರ ಮನಸ್ಸಲ್ಲಿಲ್ಲ. ಇವತ್ತು ಹಳ್ಳಿಗಳ ಪ್ರದೇಶಗಳಲ್ಲಿ ತಾವು ನೋಡ್ಬೋದು, ಆಗಲೇ ಶಾಸಕರು ಹೇಳ್ತಾ ಇದ್ರು, ಸಣ್ಣ ಒಂದು ಪ್ರಾವಿಷನ್ ಸ್ಟೋರಲ್ಲಿ, ಸಣ್ಣ ಒಂದು ಗೋಡನಲ್ಲಿ, ಸಣ್ಣ ಒಂದು ಯಾವುದಾದ್ರೂ ಬೇಕರಿಲಿ ಈ ರೀತಿ ಕಂಡ ಕಡೆ ಯಾವುದೇ ರೀತಿ ಇದಕ್ಕೆ ಒಂದು ನಿಯಮಾವಳಿಗಳು ಇಲ್ಲ. ಮೊದಲನೇದಾಗಿ. ಎರಡನೇದಾಗಿ ಇಲ್ಲಿ ಕುಡಿತಾ ಇರ್ತಕ್ಕಂಥವ್ರು ಯಾರು ಅರ್ಹತೆ ಇದ್ದಾರೆ ಅವ್ರು ಯಾರು ಕುಡಿತಾ ಇಲ್ಲ. ಈ ದೇಶದ ಭವಿಷ್ಯವನ್ನು ನಾವು ಕಾಣ್ತಾ ಇರ್ತಕ್ಕಂಥ ಅತಿ ಸಣ್ಣ ಮಕ್ಕಳು ಕುಡಿತಾ ಇದ್ದಾರೆ. ದಯವಿಟ್ಟು ಯುವಕರಿಗಿಂತನೂ ಸಣ್ಣ ಮಕ್ಕಳು ಕೂಡ ಕುಡಿತಾ ಇದ್ದಾರೆ. ಇದು ಯಾವ ಮಟ್ಟಕ್ಕೆ ಹೋಗಿದೆ ಅಂತಂದ್ರೆ, ಒಬ್ಬ ದಿನಗೂಲಿ ನೌಕರ ತನ್ನ ನೌಕರಿನ ತರೋದಾದ್ರೆ ಇವತ್ತು ಈ ರಾಜ್ಯ ಸರ್ಕಾರಕ್ಕೆ ಒಂದು ಮಾತು ನೇರವಾಗಿ ಕೇಳ್ತಾ ಇದ್ದೀನಿ, ನಿಮಗೆ ಯೋಗ್ಯತೆ ಇದ್ರೆ ಯಾವ ಮಟ್ಟಕ್ಕೆ ಇದನ್ನ ಬೆಲೆನ ಏರಿಕೆ ಮಾಡಿದ್ರಿ, ಇದರಿಂದ ಎಷ್ಟು ಹಣ ಪಡ್ಕೊಂಡ್ರಿ, ಆ ಜನಗಳನ್ನ ಎಷ್ಟು ಮೋಸ ಮಾಡಿದ್ರಿ. ಸನ್ಮಾನ್ಯ ಕುಮಾರಸ್ವಾಮಿ ಅವರು ಇರುವಾಗ ಇದೇ ಒಂದು ವಿಚಾರ ಬಂದಂತ ಸಂದರ್ಭದಲ್ಲಿ ನಿರ್ಭಯವಾಗಿ ರಾಜ್ಯ ಸರ್ಕಾರಕ್ಕೆ ನಮಗೇನಾದ್ರೂ ಒಂದು ರೆವಿನ್ಯೂ ಬರಲಿಲ್ಲ ಅಂದ್ರೂ ಕೂಡ ನಾವು ಅವತ್ತು ಸಾರಾಯಿ ನಿಷೇಧ ಮಾಡಿದ್ವಿ, ಲಾಟರಿ ನಿಷೇಧ ಮಾಡಿದ್ವಿ. ಕಾರಣ ಈ ರಾಜ್ಯದಲ್ಲಿ ಕಡುಬಡುವ ಬದುಕಬೇಕು ಅಂತಕ್ಕಂಥದ್ದಕ್ಕೆ. ಇವರಿಗೆ ಯೋಗ್ಯತೆ ಇಲ್ಲ. ಯಾವುದೇ ಕಾರಣಕ್ಕೂ ಕೂಡ ಇವರು ಜನಗಳನ್ನ ಹಾಳು ಮಾಡಬೇಕು, ಯುವಕರನ್ನ ಹಾಳು ಮಾಡಬೇಕು. ಮೇಡಮ್, ನೀವು ನಂಬ್ತಿರೋ ಹೆಣ್ಣುಮಕ್ಕಳ ಇದರ ನಿಯಮಾವಳಿಗಳು ಪಂಚಾಯತಿ ರಾಜಲ್ಲಿ 2016 ತನಕ ಕೂಡ ಮಾನ್ಯ ಮಾಲೀಕರು ಇಲ್ಲೇ ಇದ್ದಾರೆ, ಅವರು ಒಪ್ಕೋಬೇಕಾಗುತ್ತೆ. 2016ನೇ ಇಸ್ವಿ ತನಕ ಕೂಡ ನಿಯಮಾವಳಿ ಇತ್ತು. ಆ ನಿಯಮಾವಳಿ ತೆಗೆದಂಥವ್ರು ಯಾರು? ಇದೇ ಮಹಾನ್ ಭಾವರೇ ತೆಗೆದಿದ್ದು. ಯಾವ ಕಾರಣಕ್ಕೆ ಇವ್ರಿಗೆ ರೆವಿನ್ಯೂ ಬೇಕಿತ್ತು? ಇವತ್ತು ಸರಿಸುಮಾರು 569 ಅಂಗಡಿಗಳನ್ನ ಮತ್ತೆ ಕೊಡ್ತಾ ಇದ್ದಾರೆ. ಇದರಲ್ಲಿ ಕ್ಯಾಟಗರಿ ವೈಸ್. ಒಂದು ನಿಮಿಷ ಸರ್, ಒಂದು ನಿಮಿಷ ಹೇಳಿ. ಫಸ್ಟ್ ಓಪನಿಂಗ್ ಕಾಮೆಂಟ್ 569 ಅಂಗಡಿ ಹೊಸ್ತಾಗಿ ಕೊಡ್ತಾ ಇಲ್ಲ, ಹೊಸದಲ್ಲ, ಬಾಕಿ ಇರ್ತಕ್ಕಂಥವು ಅಂಗಡಿ. ಒಂದು ನಿಮಿಷ, ಏನಾಗಿದೆ, ಲೈಸೆನ್ಸ್ ಯಾರು ಎಕ್ಸ್ಪೈರ್ ಆಗಿರೋದು ಆ ಲೈಸೆನ್ಸ್ ನ ಊರ್ಜಿತ ಫೈಲ್ ಮಾಡಬೇಕು ಕೊಡ್ತಾ ಇದ್ದಾರೆ. ಒಂದು ನಿಮಿಷ ಮೇಡಮ್. ಮತ್ತೊಂದೇನು ಅಂತಂದ್ರೆ, ಯಾವ ಇವರು ಲೈಸೆನ್ಸ್ಗಳನ್ನ ಕೊಡ್ತಾ ಜನಪರವಾದಂತ ಯೋಜನೆಗಳು ಕೊಡ್ತಾ ಇದ್ದಾರೆ ಇವರು. ಇವತ್ತು ಇವ್ರಿಗೆ ಎಲ್ಲಿ ಈ ಸರ್ಕಾರಕ್ಕೆ ರೆವಿನ್ಯೂ ಬರ್ತಾ ಇದೆ ಅಂತಂದ್ರೆ ಕೇವಲ ಜನಗಳನ್ನ ಕುಡುಕರು ಮಾಡಿಕ್ಕಿದ್ದಾರೆ ಈ ರಾಜ್ಯದಲ್ಲಿ. ಮತ್ತೊಂದು ಮಾತನ್ನು ಹೇಳ್ತಾ ಇದ್ದೀನಿ, ಒಂದೊಂದು ಇವತ್ತು ಇವರು ಮಾಲೀಕರು ಇಲ್ಲಿ ಕೂತಿದ್ದಾರೆ, ಬಡ ಜನರ ಸಾಮಾನ್ಯ ಜನರಿಗೆ ಯಾರಿಗಾದ್ರೂ ನಿಯಮಾವಳಿಗಳು ಪಾಲನೆ ಮಾಡ್ತಕ್ಕಂಥವ್ರಿಗೆ ಯಾರಿಗಾದ್ರೂ ಒಬ್ಬರಿಗೆ ಅಂಗಡಿ ಕೊಳ್ಳಿ ನೋಡೋಣ. 1.25 ಕೋಟಿ 2 ಕೋಟಿ ರೂಪಾಯಿ ಬ್ಲಾಕ್ ಅಲ್ಲಿ ಓಡ್ತಾ ಇದೆ ಇವತ್ತಿಗೆ. ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಂತ ಎಚ್ ಡಿ ಕುಮಾರಸ್ವಾಮಿ ಅವರನ್ನ ಹೇಳಿದ್ದಾರೆ, 1.25 ಕೋಟಿ ಬಹಿರಂಗವಾಗಿ ಹರಾಜು ಆಗ್ತಾ ಇದೆ. ಹಾಗಾದ್ರೆ ನೀವು ರಾಜ್ಯ ಸರ್ಕಾರ ಈ ಜನಗಳನ್ನ ಎಲ್ಲಿಗೆ ತಗೊಂಡು ಹೋಗ್ತಾ ಇದ್ದೀರಾ? ಒಂದು ಕಡೆ ಡ್ರಗ್ಸ್ ಹಾವಳಿ, ಒಂದು ಕಡೆ ಯುವಕರು ದಾರಿ ತಪ್ತಾ ಇರ್ತಕ್ಕಂಥದ್ದು, ಮತ್ತೊಂದು ಕಡೆ ಕುಡ್ತಾ. ಇನ್ನೊಂದು ನೀವು ನೋಡಬೇಕಿತ್ತು, ಡಿಸೆಂಬರ್ 31 ನೋಡಿ ಪೇಪರಲ್ಲಿ ಏನು ಬರುತ್ತೆ ಗೊತ್ತಾ? ದಾಖಲೆ ಪ್ರಮಾಣದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಮದ್ಯ ಮಾರಾಟ. ಇವ್ರು ದಾಖಲೆಗಳು ಕೊಡ್ತಾ ಇರೋದು ಜನಪರವ ಅಂತ ಒಂದು ಒಳ್ಳೆ ಕಾರ್ಯಕ್ರಮಗಳನ್ನಲ್ಲ, ಇವ್ರು ದಾಖಲೆಗಳು ಕೊಡೋದು ಜನಗಳನ್ನ ದಿಕ್ ತಪ್ಪಿಸ್ತಕ್ಕಂಥ ಕೆಲಸಗಳಿಗೆ. 10 ಜನಕ್ಕೆ ಲಾಸ್ ಆದ್ರೂ ಪರವಾಗಿಲ್ಲ, 1 ಲಕ್ಷ ಜನಕ್ಕೆ ಒಳ್ಳೇದಾಗ್ತಕ್ಕಂಥ ಕೆಲಸ ಕಾರ್ಯಗಳನ್ನ ಮಾಡಬೇಕು. ಆ ಯೋಗ್ಯತೆನೇ ರಾಜ್ಯ ಸರ್ಕಾರ ಉಳಿಸ್ಕೊಂಡಿಲ್ಲ. ಇವ್ರಿಗೆ ಕೇವಲ ಏನಿದು ರೆವಿನ್ಯೂ ಬೇಕು, ಜನಗಳು ಹಾಳಾದ್ರೂ ಪರವಾಗಿಲ್ಲ. ಮತ್ತೆ ಮೇಡಮ್, ಇದರಲ್ಲಿ ಅನೇಕ ಜನ ಯುವಕರು ಇವತ್ತು ಕೊಲೆಗಳಾಗ್ತಾ ಇದೆ. ನಿನ್ನೆ ನೋಡಿದ್ರಿ ಬಸ್ ಆಕ್ಸಿಡೆಂಟ್ ಯಾವ ರೀತಿ ಕುಡಿದು ಡ್ರೈವಿಂಗ್ ಮಾಡಿರ್ತಕ್ಕಂಥದ್ದು. ಯಾವ
ಯಾವ ನಿಯಮಗಳನ್ನ ಪಾಲನೆ ಮಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರ? ಯಾವೊಬ್ಬರನ್ನು ಕೂಡ ಕೇಳೋದಿಲ್ಲ. ಮತ್ತೊಂದು ಮಾತನ್ನು ಹೇಳಬೇಕು ಅಂತಂದ್ರೆ, ಯುವಕರು ಇವತ್ತು ಕಾಲೇಜುಗಳ ಹತ್ರ ಬಂದು ನಿಮಗೆ ಓಪನ್ ಆಗಿ ತೋರಿಸ್ತೀನಿ, ಬೆಳಿಗ್ಗೆನೆ ಕುಡಿದು 8-9 ಗಂಟೆಗೆ 7 ಗಂಟೆಗೆ ಬಾರ್ಗಳ ಮುಂದೆ ಪರಿಸ್ಥಿತಿ ಕರ್ನಾಟಕ ರಾಜ್ಯ ಸರ್ಕಾರ ತಂದಿದೆ. ಇವತ್ತು ಒಂದು ಕುಡಿ ಅಂತ ಯಾರು ಹೇಳಿರಲ್ಲ ಸರ್ಕಾರ ಯಾರು ಕುಡಿ ಅಂತ ಈ ಸರ್ಕಾರದಲ್ಲಿ ಮಾಡಿಲ್ಲ. ನೀವು ಯೋಜನೆ ಸರ್ ಒಂದ್ ನಿಮಿಷ ಸಾರಾಯಿ ಕುಮಾರಣ್ಣನ ಕಾಲದಲ್ಲಿ ಬ್ಯಾನ್ ಆಗಿತ್ತಲ್ಲ, ಹಂಗ ಇದನ್ನು ಬ್ಯಾನ್ ಮಾಡಿ ಅಂತ ಅವ್ರು ಕೇಳ್ತಾರೆ. ಅವಕಾಶ ಕೊಟ್ಟಿದ್ದಾರೆ. ನಾನು ಹೇಳ್ತಾ ಇರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ, ಯಾವುದೇ ಕಾರಣಕ್ಕೂ ಈ ಸರ್ಕಾರ ಏನಾರ ಬಂದು ಒಳ್ಳೆ ಯೋಜನೆಗಳು ಅಂತ ಭರವಸೆ ಕೊಟ್ಟಿರ್ತಕ್ಕಂಥವ್ರು ನೀವು ಮಾಡ್ತಾ ಇರ್ತಕ್ಕಂಥ ಕೆಲಸಗಳನ್ನ ನಾನು ಎತ್ತಿ ತೋರಿಸ್ತಾ ಇದ್ದೀನಿ. ನಿಮ್ ಬಗ್ಗೆ ನಾನು ಮಾತಾಡ್ತಾ ಇಲ್ಲ, ರಾಜ್ಯ ಸರ್ಕಾರದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅವರು ಕೊಟ್ಟಂತ ಭರವಸೆ 2016ರಲ್ಲಿ ರಾಮರಾಜ್ಯವನ್ನು ಮಾಡ್ತೀವಿ, ಕರ್ನಾಟಕ ಸರ್ಕಾರವನ್ನ ಕರ್ನಾಟಕವನ್ನ ಅಂತಕ್ಕಂಥ ಮಾತನ್ನು ಕೊಟ್ಟಿರ್ತಕ್ಕಂಥವ್ರು ಇವತ್ತು ಬಾರ್ಗಳನ್ನು ನೀವು ಇಶ್ಯೂ ಮಾಡಿಕೊಂಡು ಸಣ್ಣ ಮಕ್ಕಳು ಕುಡುಕರನ್ನು ಮಾಡ್ತಾ ಇರ್ತಕ್ಕಂಥ ಪರಿಸ್ಥಿತಿ ಆಗಿದೆ. ಈ ಸರ್ಕಾರದ ಸಾಧನೆ ಇದು. ಡಿಸೆಂಬರ್ 31 ನೋಡಿ ಇಷ್ಟು ಕೋಟಿ ಮದ್ಯ ಮಾರಾಟ ಆಗಿ ದಾಖಲೆ ಮಾಡಿದ್ದೀವಿ ಅಂತಕ್ಕಂಥದ್ದನ್ನ ತೋರಿಸುವಂತ. ಬರೀ ಕಾಂಗ್ರೆಸ್ ಸರ್ಕಾರದಲ್ಲ ಸರ್, ಹೊಸ ವರ್ಷ ಬಂದಾಗ ಯಾವ್ಯಾವ ಸರ್ಕಾರಗಳಿದಾವೆ ಎಲ್ಲ ಮೇಡಮ್ ಮಾಡಿ. ಯಾಕೆ ಬೇರೆ ರಾಜ್ಯಗಳಲ್ಲಿ ಬ್ಯಾನ್ ಮಾಡಿಲ್ವಾ? ಬೇರೆ ರಾಜ್ಯದಲ್ಲಿ ಬ್ಯಾನ್ ಮಾಡಿಲ್ವಾ? ಇದ್ರಿಂದ ರೆವಿನ್ಯೂ ಬರುತ್ತೆ ನಿಮಗೆ. ಈ ಸರ್ಕಾರ ಹೊಸ ಲೈಸೆನ್ಸ್ ಕೊಟ್ಟಿದ್ಯಾ? ನಿಮಗೆ ಗೊತ್ತಿದೆಯೋ ಹಿಂದೆಗಡೆಯಿಂದ ಈ ಸರ್ಕಾರದಲ್ಲ ಆ ಸರ ಯಾವ್ದು ಬರ್ತನೇ ಇದೆ. ಆದ್ರೆ ಸಿದ್ದರಾಮಯ್ಯ ಸರ್ಕಾರ ಬಂದೇಟ್ಗೆ ಹೊಸ ಲೈಸೆನ್ಸ್ ಕೊಟ್ಟಿದ್ರೆ ಅದು ಒಪ್ಕೋಬಹುದಾಯ್ತು. ಯಾವ ಸರ್ಕಾರದಲ್ಲಿ ಕೊಲೆಗಳಾಗ್ತಾ ಇರೋದು ಯಾವ ಟೈಮ್ ಗೊತ್ತಾ ನಿಮಗೆ? ಮ್ಯಾಕ್ಸಿಮಮ್ ಕೊಲೆಗಳಾಗ್ತಾ ಇರೋದು ಕುಡಿದಂತ ಸಂದರ್ಭದಲ್ಲೇ, ಮ್ಯಾಕ್ಸಿಮಮ್ ಆಕ್ಸಿಡೆಂಟ್ಗಳು ಕುಡಿದಂತ ಸಂದರ್ಭದಲ್ಲೇ, ಮ್ಯಾಕ್ಸಿಮಮ್ ಅನಾಹುತಗಳಾಗಿರ್ತಕ್ಕಂಥ ಕುಡಿದಂತ ಸಂದರ್ಭದಲ್ಲೇ. ಯುವಕರು ಅವ್ರು ಯಾವತ್ತೂ ಕೂಡ ಶಕ್ತಿ ಇರೋದಿಲ್ಲ. ಅವ್ರು ಕುಡಿದಂತ ಯಾವುದೋ ಒಂದು ಕಾಲದಲ್ಲಿ ಹೇಳ್ತಿದ್ರು ಬಾಡಿ ಸ್ಟ್ರೈನ್ ಆಗಿದೆ, ಏನೋ ಒಂದು ಸಂಜೆ ಹೊತ್ತು ಕಷ್ಟಪಟ್ಟು ಬಂದವರು ಕುಡಿದಿದ್ದಾರೆ ಅಂತ ಹೇಳಿ. ಸ್ಟ್ರೈನ್ ಆದ ಕೂಡಲೇ ಬರೀ ಕುಡ್ತದಿಂದಾನೆ ನಾವು ರಿಲ್ಯಾಕ್ಸ್ ಆಗ್ತೀವಿ ಅಂತಕ್ಕಂಥದ್ದು ಇವತ್ತಿನ ಸಮಾಜದಲ್ಲಿ ತಪ್ಪು. ಆಮೇಲೆ 100, 200, 500 ಸಂಪಾದನೆ ಮಾಡ್ಕೊಂಡ್ ಬರ್ತಕ್ಕಂಥವ್ರು ಬಾರ್ ಮಾಲೀಕರಿಗೆ ನನ್ಗೆ ತುಂಬಾ ಗೌರವ ಇದೆ. ಅವ್ರ ಬಗ್ಗೆ ನಾನು ಒಂದು ಮಾತನ್ನು ಕೇಳ್ತಾ ಇದ್ದೀನಿ. ಯಾವ ಬೆಲೆಗಳು ಮಾಡಿಕ್ಕಿದ್ದೀನ 500 ರೂಪಾಯಿ ಸಂಪಾದನೆ ಮಾಡ್ಕೊಂಡ್ ಬರೋನು ಸಾಯಂಕಾಲ ಒಂದು ಬಾಟ್ಲಿಗೆ 500 ರೂಪಾಯಿ ಕೊಡೋದ್ರೆ ಕುಟುಂಬದ ಪರಿಸ್ಥಿತಿ ಏನಾಗಾದ್ರೆ? ರಾಜ್ಯ ಸರ್ಕಾರಗಳು ಇದನ್ನ ಯೋಚನೆ ಮಾಡಬೇಕು. ಮಾಡಬೇಕಾದ್ರೆ ಯಾರೇ ಬಂದ್ರು ನೀವು ಕುಡಿರಿ ಬನ್ನಿ ಅಂತಲ್ಲ. ನಾವು ಇಲ್ಲಿ ಒಂದು ಸರ್ಕಾರ ನಿಯಮ ಕೊಟ್ಟಿರ್ತದೆ. ಒಂದು ನಿಯಮದಲ್ಲಿ ಒಂದು ಯಾವ್ದೋ ಒಂದು ಅಂಗಡಿಯಲ್ಲಿ ನೀವು ಎಣ್ಣೆನೇ ಕುಡಿಲೇಬೇಕು ಅಂತ ಯಾರನ್ನು ಕರೆಯಲ್ಲ. ನಾವು ಮಟನ್ನೇ ತಿನ್ಬೇಕು ಅಂತ ಯಾರು ಹೇಳಕ್ಕಾಗಲ್ಲ. ಯಾವ್ದೋ ಒಂದು ತರಕಾರಿ ತಿನ್ಬೇಕು ಯಾರು ಹೇಳಕ್ಕಲ್ಲ. ಅವರು ವೈಯಕ್ತಿಕವಾಗಿ ರಾಜ್ಯ ಸರ್ಕಾರ ಸಂಪೂರ್ಣ ವಿಫಲ ಆಗಿದೆ. ಅದು ಒಪ್ಕೊಳ್ಳೋದು ಸರ್ಕಾರ ಕೊಡಬೇಕು. ಇದು ವಕ್ತಾರರು ಉತ್ತರ ಕೊಡಬೇಕು. ನಮ್ಮನೆ ಒಳಗೆ ನನ್ನ ಮಕ್ಕಳು ನನ್ನ ಹೆಂಡತಿ ನಾವಿದ್ದಾಗ ನನಗೆ ಬೇಕಾದ ವಸ್ತುನ ತಿನ್ಬೇಕು, ಬೇಕಾದ ವಸ್ತುನ ಕುಡಿಬೇಕು, ಬೇಕಾದ ಮಾತು ಕಮ್ಮಿ ಮಾಡಿ ನೀವು. ಇಲ್ಲ ಓನರ್ ಅಂತ ನೀವು ಮನ್ಸಿಗೆ ಬಂದ ಮಾತಾಡೋದಲ್ಲ. ನೀವು ಮನೇಲಿ ಏನಾರ ತಿನ್ಕೊಳ್ಳಿ, ನಿಮ್ಮ ಮಕ್ಕಳಿಗೆ ಬಿರಿಯಾನಿ ಹೇಳಕೋಬೇಡಿ. ನೀವು ಭಾರತ ದೇಶದಲ್ಲಿ ಮಹಾತ್ಮ ಗಾಂಧಿ ಮಾಡ್ಬೇಕಂತಕ್ಕಂಥ ಘೋಷಣೆ ಮಾಡಿರ್ತಕ್ಕಂಥದ್ದು ನಿಮಗೆ ಗೊತ್ತಿದ್ಯಾ? ಮದ್ಯಪಾನ ಸಂಬಂಧಿ ಅಂತ ಒಂದಿದೆ. ಕೇಂದ್ರ ಸರ್ಕಾರದಿಂದ ಲಕ್ಷಾಂತರ ಕೋಟಿ ರಾಜ್ಯ ಸರ್ಕಾರದ ಮದ್ಯಪಾನ ಡಿಬೇಟ್